ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ನಾನು ನಿಮಗೆ 2 ಜಿಪ್ಪು ಮತ್ತು ಒಳಗಡೆ 2 ಪ್ಯಾಕೆಟ್ಸ್ ಇರೋವಂಥ ಹ್ಯಾಂಡ್ ಬ್ಯಾಗ್ ತೋರಿಸ್ತೇನೆ ನಿಮಗೆ ಹೇಗೆ ಹೊಲಿಯೋದು ಅಂತ ಹೇಳಿ. ಇದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಮತ್ತು ನೋಡಲಿಕ್ಕೂ ಒಳ್ಳೆ ಲುಕ್ ಇರುತ್ತೆ. ಲೆಂತ್ 21 ಇಂಚು ಅಳತೆ ಮತ್ತು ವಿಡ್ತ್ 21 ಇಂಚು ಅಳತೆ ತೊಗೊಳ್ಬೇಕು. ಮೊದಲು ಲೈನಿಂಗ್ ಇಡಿ, ಫೋಮು, ನಂತರ ಕ್ಲಾತ್ ಇಟ್ಬಿಟ್ಟು ಸುತ್ತ ಹೊಲಿಗೆ ಹಾಕಬೇಕು. ಸುತ್ತ ಸ್ಟಿಚ್ ಮಾಡಿ ಆಗಿದೆ. ಮತ್ತು 10.5 ಇಂಚು 2 ಜಿಪ್ ಬೇಕು. ಈ ರೀತಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ರೀತಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಕಟಿಂಗ್ ಮಾಡ್ಕೊಳ್ಬೇಕು. ಕಟಿಂಗ್ ಮಾಡಿಬಿಟ್ಟು ಉಲ್ಟಾ ಜಿಪ್ ಇಟ್ಬಿಟ್ಟು ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ನಂತರ ಫೋಲ್ಡ್ ಮಾಡಿ ಪುನಃ ಸ್ಟಿಫ್ ಹೊಲಿಗೆ ಕೊಡಬೇಕು. ಸ್ಟಿಚ್ ಮಾಡಿ ಆಗಿದೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಫ್ ಹೊಲಿಗೆ ಹಾಕಬೇಕು. ಈಗ ಸ್ಟಿಫ್ ಹೊಲಿಗೆ ಕೊಟ್ಟೆ ಆಗಿದೆ. ಮತ್ತು ಪುನಃ ಕಟಿಂಗ್ ಮಾಡಿರೋ ಪೀಸ್ ಈ ರೀತಿ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಕೊಟ್ಬಿಟ್ಟು ಸ್ಟಿಫ್ ಹೊಲಿಗೆ ಹಾಕಬೇಕು. ಈ ರೀತಿ ಹಾಕಬೇಕು. ಹ್ಯಾಂಡಲ್ಗೆ 3 ಇಂಚು ಮತ್ತು 24 ಇಂಚಿರೋ 2 ಪೀಸ್ ಬೇಕು. ಕಡೆ ಈ ರೀತಿ ಹಾಫ್ ಇಂಚ್ ಫೋಲ್ಡ್ ಮಾಡಿ ಇಟ್ಕೊಂಡು 2 ಜೋಡಿಸ್ಬಿಟ್ಟು ಫುಲ್ ಹೊಲಿಗೆ ಹಾಕಬೇಕು. ಎರಡಕ್ಕೂ ಹೊಲಿಗೆ ಹಾಕಿ ಆಗಿದೆ, ಫಿನಿಶ್ ಆಗಿದೆ. ಈ ರೀತಿ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಇಟ್ಕೊಂಡು 2.5 ಇಂಚು, 2 ಸೈಡು 2.5 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಸ್ಟಿಚ್ ಮಾಡಿ ರೆಡಿ ಆಗಿರೋ ಹ್ಯಾಂಡ್ಲನ್ನ ಮಾರ್ಕ್ ಮೇಲೆ ಈ ರೀತಿ ಇಟ್ಬಿಟ್ಟು ಸ್ಟಿಚ್ ಮಾಡಿ 2 ಸೈಡು ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡ್ ಹ್ಯಾಂಡಲ್ ಸ್ಟಿಚ್ ಮಾಡಿ ಆಗಿದೆ. 10.5 ಇಂಚ್ ಜಿಪ್ಪನ್ನು ಈ ರೀತಿ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕಬೇಕು. ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹ್ಯಾಂಡ್ಲ ಈ ಸೈಡ್ ಮಾಡಿಬಿಟ್ಟು ಸ್ಟಿಫ್ ಹೊಲಿಗೆ ಕೊಡಬೇಕು. ಜಿಪ್ ಅಟ್ಯಾಚ್ ಮಾಡಿ ಆಗಿದೆ. ಇವಾಗ ನಂತರ ಈ ರೀತಿ ಜಿಪ್ ಒಂದು ಸೈಡ್ ಬಿಚ್ಕೊಂಡು ಇನ್ನೊಂದು ಸೈಡಿಗೆ ಉಲ್ಟಾ ಇಟ್ಬಿಟ್ಟು ಸೇಮ್ ಅದೇ ರೀತಿ ಜಿಪ್ಪನ್ನ ಹಾಕಬೇಕು. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಫ್ ಹೊಲಿಗೆ ಕೊಡಬೇಕು. ಈಗ 2 ಸೈಡು ಜಿಪ್ಪು ಹಾಕಾಗಿದೆ. ನಂತರ ಈ ರೀತಿ ಸ್ವಲ್ಪ ಜಿಪ್ಪನ್ನ ಓಪನ್ ಮಾಡಿಬಿಟ್ಟು ರನ್ನರ್ಸ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕ್ತಾ ಇದ್ದೇನೆ. ರನ್ನರ್ಸ್ ಹಾಕಿ ಆಗಿದೆ. ನಂತರ 19 ಮತ್ತು 10.5 ಇಂಚು ಒಂದು ಲೈನಿಂಗ್ ಪೀಸ್ ತೊಗೊಂಡು ಈ ಥರ ಒಳಗಡೆ ಸ್ವಲ್ಪ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. 2 ಸೈಡ್ ಅದೇ ರೀತಿ ಒಳಗಡೆ 1/4 ಇಂಚ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ನಂತರ ಸ್ಟಿಚ್ ಆಗಿದೆ ನೋಡಿ. ಈ ರೀತಿ ಸ್ಟಿಚ್ ಆದಮೇಲೆ ಪುನಃ ಇದನ್ನು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಸ್ಟಿಚ್ ಆಗಿರೋ ಲೈನಿಂಗ್ ತೊಗೊಂಡು ಹೀಗಿಡಬೇಕು. ಇಟ್ಟು ಆದಮೇಲೆ ಜಿಪ್ ಇರೋ ಸೈಡು ಫುಲ್ ಹೊಲಿಗೆ ಹಾಕಬೇಕು. ನಂತರ 2 ಸೈಡು ಹೊಲಿಗೆ ಹಾಕಬೇಕು. 2 ಸೈಡ್ ಹೊಲಿಗೆ ಆದಮೇಲೆ ಸೆಂಟ್ರು ಹೊಲಿಗೆ ಹಾಕಬೇಕು. ಈ ರೀತಿ ನಾನು ತೋರಿಸ್ತಿರೋ ರೀತಿ ಹಾಕಬೇಕು. ಹಾಕಿ ಆಗಿದೆ. ಎಲ್ಲ ಸೈಡು ಸ್ಟಿಚ್ ಹಾಕಿ ಆಗಿದೆ. ಒಳಗಡೆ 2 ಪ್ಯಾಕೆಟ್ ಬಂತು. ನಂತರ ಜಿಪ್ ಸೈಡ್ ಕ್ಲೋಸ್ ಆಯಿತು. ಈ ರೀತಿ 4 ಮತ್ತು 10 ಇಂಚಿರೋ 2 ಪೀಸ್ ಬೇಕು. ನಂತರ ಲೈನಿಂಗು, ಫೋಮು, ಕ್ಲಾತ್ 2 ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿ ಆಗಿದೆ. ನಂತರ ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು 1 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿ ಆದಮೇಲೆ ಶೇಪ್ ಕೊಟ್ಬಿಟ್ಟು ಶೇಪ್ ಕಟ್ಟಿಂಗ್ ಮಾಡಬೇಕು. ಈ ರೀತಿ ಶೇಪ್ ಕೊಟ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಆದ ನಂತರ ಇನ್ನೊಂದು ಪೀಸಿಗೂ ಸೇಮ್ ಇದೇ ರೀತಿ ಇಟ್ಬಿಟ್ಟು ಆ ಪೀಸ್ ಇಟ್ಬಿಟ್ಟು ಅದಕ್ಕೂ ಶೇಪ್ ಕಟ್ಟಿಂಗ್ ಕೊಡಬೇಕು. ಶೇಪ್ ಕಟ್ಟಿಂಗ್ ಆಗಿದೆ. ನಂತರ ರೆಡಿಯಾಗಿರೋ ಪೀಸ್ನ ತೊಗೊಂಡು ರನ್ನರ್ಸ್ ಹಾಕ್ಕೊಳ್ಬೇಕು. ಈ ರೀತಿ ರನ್ನರ್ಸ್ ಹಾಕ್ಕೊಳ್ಳಿ. ರನ್ನರ್ಸ್ ಹಾಕಿ ಆದಮೇಲೆ ವಾಪಸ್ ಪುನಃ ರನ್ನರ್ಸ್ ತೊಗೊಂಡು ಪುನಃ ಸ್ವಲ್ಪ ಜಿಪ್ ಓಪನ್ ಮಾಡಿಬಿಟ್ಟು ಪುನಃ ಈ ರೀತಿ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಆದಮೇಲೆ ಸೈಡ್ ಪೀಸ್ ತೊಗೊಂಡು ಈ ರೀತಿ ಸೆಂಟ್ರ್ ಮಾಡಿಬಿಟ್ಟು ಮಾರ್ಕ್ ಮಾಡಿಕೊಂಡು ಕತ್ರಿಯಿಂದ ಕ್ಲಚ್ ಮಾಡ್ಕೊಳ್ಬೇಕು. 2 ಸೈಡು ಇದೇ ರೀತಿ ಮಾರ್ಕ್ ಮಾಡಿಕೊಂಡು ಕತ್ರಿಯಿಂದ ಕ್ಲಚ್ ಮಾಡ್ಕೊಳ್ಳಿ. 2 ಪೀಸಿಗೂ ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡು ಆದಮೇಲೆ ರೆಡಿಯಾಗಿರೋ ಪೀಸಿಗೆ ಈ ಥರ ಒಳಗಡೆ ಹಾಕಿಬಿಟ್ಟು ಪೀಸ್ನ ಮಾರ್ಕ್ ಮತ್ತು ಜಿಪ್ಪು 2 ಸೆಂಟ್ರಲ್ಲಿ ಇರಬೇಕು.
ಈ ರೀತಿ ನಾನು ತೋರಿಸ್ತಿರೋ ರೀತಿ ನೀವು ಹೊಲಿಗೆ ಹಾಕಿ, ಅಲ್ಲಿಂದ ಜಿಪ್ಪಿಂದ ಇಲ್ಲಿವರೆಗೂ ಹೊಲಿಗೆ ಹಾಕಿ ಆದ ನಂತರ ಅಲ್ಲಿಗೆ 6 ಇಂಚ್ ವರೆಗೂ ಹೊಲಿಗೆ ಹಾಕಬೇಕು. ನೀವು ಜಾಸ್ತಿ ಹಾಕಬಾರ್ದು. ಪುನಃ ಇನ್ನೊಂದು ಸೈಡ್ ಇದೇ ರೀತಿ ಉಲ್ಟಾ ಮಾಡಿಬಿಟ್ಟು ಅಲ್ಲೂ ಕೂಡ 6 ಇಂಚ್ವರೆಗೂ ಹೊಲಿಗೆ ಹಾಕಿ ಆದಮೇಲೆ 2 ಪೀಸನ್ನು ಹೀಗೆ ಮಾರ್ಕ್ ಜಾಯಿಂಟ್ ಆಗೋ ರೀತಿ ಸರಿ ಮಾಡಿಕೊಳ್ಬೇಕು. ಹೀಗೆ ಸಮ ಮಾಡಿಕೊಂಡು ಸುತ್ತ ಹೊಲಿಗೆ ಹಾಕಬೇಕು. ಎಲ್ಲಿಂದ ಗ್ಯಾಪ್ ಬಂದಿದೆ ಅಲ್ಲಿಂದನೂ ಕೂಡ ಈ ರೀತಿ ನಾನು ತೋರಿಸ್ತಿರೋ ರೀತಿ ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಿ ಆಗಿದೆ. ಈಗ ಹೊಲಿಗೆ ಹಾಕಿ ರೆಡಿ ಆದಮೇಲೆ ಎಕ್ಸ್ಟ್ರಾ ಕಟಿಂಗ್ ಮಾಡಿ ತೆಗೆದುಬಿಡಬೇಕು. 2 ಸೈಡು ಇದೇ ರೀತಿ ಸ್ಟಿಚ್ ಮಾಡಬೇಕು. ಸೈಡ್ ಪೀಸ್ನ 2 ಸೈಡು ಸ್ಟಿಚ್ ಮಾಡಿ ಆಗಿದೆ, ರೆಡಿ ಆಗಿದೆ. ನನ್ನ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ ಯು. ಮತ್ತು ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.